ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಶೋಭಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಷಯ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾರಾದರೂ ಜನಸಾಮಾನ್ಯರಿಗೆ ಬೇಕಾಗಿರುವಂತಹ ಒಂದು ಇನ್ಫಾರ್ಮೇಷನ್, ಹಾಗೆಯೇ ಇದು ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂತಹ ಒಂದು ಸಹಾಯಧನವನ್ನು ಕೊಡ್ತಾ ಇದ್ದಾರೆ. ಯಾವ ರೀತಿ ಕೊಡ್ತಾರೆ, ಡಾಕ್ಯುಮೆಂಟ್ಸ್ ಏನೇನು ಬೇಕಾಗತ್ತೆ ಏನು ಅಂತಂದ್ಬಿಟ್ಟು ನಾನು ವಿವರವಾಗಿ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನನ್ನು ಮಾಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ವಾಚ್ ಮಾಡಿ. ಇದು ನನಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಕೂಡ ಸ್ಕಿಪ್ ಹೋಗಬೇಡಿ. ಯಾಕಪ್ಪ ಅಂತಂದರೆ ನಿಮ್ಮಿಂದ ಬೇರೆಯವ್ರಿಗೆ ಏನಾದರೂ ಹೆಲ್ಪ್ ಆಗ್ಬೋದು. ಹಾಗಾಗಿ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಹಾಗೆಯೇ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ವಾಚ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಒಂದು ಡಾಕ್ಯುಮೆಂಟ್ ಮಿಸ್ ಆದರೂ ಕೂಡ ನಿಮಗೆ ಅಪ್ಲೈ ಮಾಡ್ಕೊಳ್ಳೋಕ್ಕಾಗಲ್ಲ ಸ್ಕಾಲರ್ಶಿಪ್ನ. ಹಾಗಾಗಿ ಫುಲ್ ವಿಡಿಯೋ ವಾಚ್ ಮಾಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡ್ಕೊಬೇಡಿ. ಹಾಗೆಯೇ ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನು ವಿಡಿಯೋಗೆ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲಲ್ಲಿ ನಾನು ಹೋಲ್ಸೇಲು ಮತ್ತು ರೀಟೇಲ್ನ ಕಂಟೆಂಟ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ತುಂಬ ಯೂಸ್ಫುಲ್ ಆಗಿರುವಂತಹ ಕಂಟೆಂಟು. ರೀಸೇಲ್ ಮಾಡ್ಕೊಬೇಕು ಅಥವಾ ಯಾರಾದರೂ ಇವಾಗ ರೀಟೇಲ್ ತೊಗೊಬೇಕು ಆ ಥರದವ್ರಿಗೆ ಕಂಟೆಂಟ್ ಇರುತ್ತೆ. ನಾನು ಹೋಲ್ಸೇಲು ಮತ್ತು ರೀಟೇಲ್ ಇರುವಂತಹ ಒಂದು ಸ್ಯಾರೀಸ್ ಆಗಲಿ, ಸ್ಟೀಲ್ ಪಾತ್ರೆಗಳಾಗಲಿ, ಕಾಪರ್ ಐಟಮ್ಸ್ ಆಗಲಿ, ಎನಿ ಟೈಮ್ ಎಲ್ಲ ಥರದ ಐಟಮ್ಸ್ ಕೂಡ, ಬ್ಯಾಗ್ಸ್ ಆಗಲಿ, ತುಂಬ ಐಟಮ್ಸು ನಾನು ನಿಮಗೆ ವಿಡಿಯೋಸ್ ಮುಖಾಂತರ ನಾನು ಹೇಳ್ತಾ ಇರ್ತೀನಿ. ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊತೀನಿ. ನೀವು ಯಾರಾದರೂ ವ್ಯಾಪಾರ ಮಾಡಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ವ್ಯಾಪಾರ ಕೂಡ ಮಾಡ್ಬೋದು. ಹಾಗೆಯೇ ವ್ಯಾಪಾರ ಆಲ್ರೆಡಿ ಮಾಡ್ತಾ ಇದ್ದೀರಾ ಅನ್ನೋರು ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಜೆನ್ಯೂನ್ ಶಾಪ್ಸು ತುಂಬಾ ಇದೆ ಚಿಕ್ಕಪೇಟೆಯಲ್ಲಿ. ಆ ಥರ ಜೆನ್ಯೂನ್ ಶಾಪ್ಸ್ ಕೂಡ ನಾನು ವೀಡಿಯೋಸ್ ಮಾಡಿ ಹಾಕಿರ್ತೀನಿ. ಕೆಲವರೆಲ್ಲ ಏನೋ ಆ್ಯಟಿಟ್ಯೂಡ್ ತೋರಿಸ್ತಾರೆ ಅಂಗಡಿಗೆ ಹೋಗಿದ ತಕ್ಷಣ, ಅದು ಕೆಲವರು ಇರ್ತಾರೆ. ಹೆಲ್ಪ್ಫುಲ್ಲಾಗಿ ಮಾಡೋವಂಥವ್ರು ಅಂಗಡಿಯವರು ಕೂಡ ಇರ್ತಾರೆ. ಎಲ್ಲ ಅಂಗಡಿಯವರು ಕೂಡ ನಿಮಗೆ ಏನೋ ತುಂಬಾ ಕಠೋರವಾಗಿ ನಡ್ಕೊಳ್ಳೋದಿಲ್ಲ. ಸಾಫ್ಟ್ ಕಾರ್ನರ್ ಇರುವಂಥವ್ರು ಕೂಡ ಇದ್ದವರು ಕೂಡ ಇರ್ತಾರೆ. ಹಾಗೆಯೇ ತುಂಬ ಹೆಲ್ಪ್ ಮಾಡೋ ಥರ ಕೂಡ ಇರ್ತಾರೆ. ಹಾಗಾಗಿ ಕಂಟೆಂಟನ್ನು ಎಲ್ಲೂ ಕೂಡ ಮಿಸ್ ಮಾಡ್ಕೊಳ್ಳದೆ ಫುಲ್ ವಿಡಿಯೋ ವಾಚ್ ಮಾಡಿ. ನಿಮಗೆ ಕೂಡ ಹೆಲ್ಪ್ ಆಗಿರುವಂಥ ಕಂಟೆಂಟೇ ಇರುತ್ತೆ ನನ್ನ ಚಾನಲಲ್ಲಿ ನಿಮಗೆ ಬಂದರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಈ ವಿಡಿಯೋ ಹೇಳೋದಾದರೆ ನಿಮಗೆ ಯಾರಾದರೂ 8, 9, 10, 11 ಈ ತರಗತಿಯಲ್ಲಿ ಓದ್ತಾ ಇದ್ದರೆ ನಿಮಗೆ ಬೇಕಾಗಿರುವಂಥ ಏನು ಸಹಾಯಧನ ಅಥವಾ ಸ್ಕಾಲರ್ಶಿಪ್ ಅಂತ ಏನು ಹೇಳ್ತಾರೆ ಅದು ನಿಮಗೆ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್. ಹೌದು, ನಿಮಗೆ ಹೆಲ್ಪ್ ಆಗಲಿ. ಅಂದರೆ ವಿದ್ಯಾರ್ಥಿ ಧನ ಅಂದರೆ ನಿಮಗೆ ಓದೋದಕ್ಕೆ ಕೊಡ್ತಾ ಇದ್ದಾರೆ. ಈ ಅವಕಾಶವನ್ನು ನೀವು ಸದುಪಯೋಗ ಮಾಡ್ಕೊಳ್ಳಿ, ಎಲ್ಲೂ ಕೂಡ ಮಿಸ್ ಮಾಡ್ಕೊಬೇಡಿ. ಎಲ್ಲನೂ ವಿವರವಾಗೇ ಹೇಳ್ತೀನಿ. ಇನ್ನೂ ಒಂದು ಸತಿ ಹೇಳ್ತಾ ಇದ್ದೀನಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಫುಲ್ಲು ವಿಡಿಯೋ ವಾಚ್ ಮಾಡಿ. ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ಓಕೆನಾ? ಬನ್ನಿ ವಿಡಿಯೋಗೆ ಹೋಗೋಣ. ಏನೇನು ಬೇಕಾಗುತ್ತೆ ಏನು ಅಂತ ಹೇಳ್ತೀನಿ. ಏನಪ್ಪ ಅಂತಂದರೆ ಇದು ಯಾರು ನಿಮಗೆ ಆಫರ್ ಮಾಡ್ತಾ ಇರೋದು, ಸ್ಪಾನ್ಸರ್ ಮಾಡ್ತಾ ಇರೋದು ಅಂತಂದರೆ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ವತಿಯಿಂದ ನಿಮಗೆ 8, 9, 10 ಹಾಗೂ 11ನೇ ತರಗತಿಯಲ್ಲಿ ಕಲಿಯುತ್ತಿರುವ ವಾಹನ ಚಾಲಕರು, ಇದನ್ನು ಗಮನ ಇಟ್ಕೊಳ್ಳಿ, ವಾಹನ ಚಾಲಕರು, ಮಾಲಕರು ಮತ್ತು ಕಂಡಕ್ಟರ್ಗಳ ಮಕ್ಕಳಿಗೆ ವಿದ್ಯಾರ್ಥಿ ಧನ ಕೊಡಲಾಗ್ತಾ ಇದೆ. ನೆನಪಿಟ್ಕೊಳ್ಳಿ, ಇನ್ನೊಂದು ಸತಿ ರಿಪೀಟ್ ಮಾಡ್ತೀನಿ. ವಾಹನ ಚಾಲಕರು, ಮಾಲಕರು ಹಾಗೆಯೇ ಕಂಡಕ್ಟರ್ಗಳ ಮಕ್ಕಳಿಗೆ ವಿದ್ಯಾರ್ಥಿ ಧನ ಕೊಡ್ತಾ ಇದ್ದಾರೆ. ಯಾರಾದರೂ ಇದು ಡ್ರೈವರು, ಕಂಡಕ್ಟ್ರು ಹಾಗೆಯೇ ಮಾಲೀಕರು ಅಂದರೆ ಯಾರಾದರೂ ವೆಹಿಕಲ್ಸ್ ಇಟ್ಕೊಂಡಿದ್ದೀರಾ ಅನ್ನೋ ಅಂಥವ್ರಿಗೆ ಖಂಡಿತವಾಗ್ಲೂ ಈ ವಿಡಿಯೋ ಈ ವಿದ್ಯಾರ್ಥಿ ಧನವನ್ನು ನಿಮಗೆ ಕೊಡ್ತಾ ಇದ್ದಾರೆ. ಇದಕ್ಕೆ ಡಾಕ್ಯುಮೆಂಟ್ಸ್ ಏನು ಬೇಕಾಗತ್ತೆ ಅಂತಂದರೆ ನೋಡೋಣ. ಈಗ ನಿಮಗೆ ಕೇಳ್ಬೋದು ಯಾವ ಥರ, ಈಗ 8ಗೆ ಅಂದರೆ ಯಾವ ಥರ ಅಂತಂದರೆ 8ಗೆ ಅಂದರೆ ಇವಾಗ ಗ್ರೇಡ್ ಮುಖಾಂತರ ಕೊಡೋದಾದರೆ ಇವಾಗ 7th ಮುಗಿಸಿರ್ತಾರೆ. 7th ಮುಗಿಸಿ ಅವರು 8ಗೆ ಇವಾಗ ಹೋಗ್ತಾ ಇರ್ತಾರಲ್ವಾ, ಅಂಕಪಟ್ಟಿ ಅಥವಾ ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ಏನು ಪ್ರೀವಿಯಸ್ 7th ಮುಗಿಸಿರೋರ್ದು ಮುಖ್ಯೋಪಾಧ್ಯಾಯರ ಅಥವಾ ಪ್ರಿನ್ಸಿಪಾಲೋ ಯಾರಾದರೂ ಅವ್ರದ್ದು ಸೀಲು ಅಥವಾ ಸಿಗ್ನೇಚರು ಎರಡೂ ಕೂಡ ಇರಬೇಕಾಗತ್ತೆ. ನಿಮಗೆ A+ ಏನು ಬಂದಿರುತ್ತೆ 60% ಎಬೋವ್ ಇರಬೇಕು. ನಿಮ್ಮ ಏನು ನೀವು ಮಾರ್ಕ್ಸ್ ತೊಗೊಂಡಿರ್ತೀರಲ್ವ 60% ಎಬೋವ್ ಇದ್ದರೆ ಅವರು ನಿಮಗೆ ಕ್ವಾಲಿಫೈ ಆಗ್ತಾರೆ, ನೀವು ಆ ಸ್ಕಾಲರ್ಶಿಪ್ ಪಡೆಯೋದಕ್ಕೋಸ್ಕರ. ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಇನ್ನೂ ಒಂದು ಸತಿ ರಿಪೀಟ್ ವಿಡಿಯೋನ ನೋಡಿ. ಈ ವಿಡಿಯೋ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋವಂಥದ್ದು ಇದು. ಎಜುಕೇಷನ್ ಪರ್ಪಸ್ಸು. ಹೆಲ್ಪ್ ಆಗಲಿ ತುಂಬ ಜನಕ್ಕೆ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ತಪ್ಪಿದರೆ ಖಂಡಿತವಾಗ್ಲೂ ಕ್ಷಮಿಸಿ. ಓಕೆನಾ? ನಿಮಗೆ ಹೆಲ್ಪ್ಫುಲ್ ಆಗುವಂಥ ವೀಡಿಯೋನೇ ನಾನು ಮಾಡ್ತಾ ಇರೋವಂಥದ್ದು. ಹಾಗೆಯೇ ಏನೇನು ನಿಮಗೆ ಬೇಕಾಗತ್ತೆ
ಅಂತ ಅಂದ್ಬಿಟ್ಟು ನಾನು ದಾಖಲೆಗಳು ಅಥವಾ ಡಾಕ್ಯುಮೆಂಟ್ಸ್ ಅಂತ ಹೇಳ್ತಾರಲ್ವ ಆ ಡಾಕ್ಯುಮೆಂಟ್ಸ್ ಕೂಡ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಒಂದೊಂದೇ ಸ್ಕ್ರೀನ್ ಮೇಲೆ ಕೂಡ ಬರುತ್ತೆ, ಖಂಡಿತವಾಗ್ಲೂ ಸ್ಕ್ರೀನ್ ಮೇಲೆ ಕೂಡ ಚೆಕ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೂಡ ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋ ವಾಚ್ ಮಾಡಿ. ಸೊ ಡಾಕ್ಯುಮೆಂಟ್ಸ್ ಬಂದು ನಿಮಗೆ ಫಸ್ಟ್ ಒನ್ ಬಂದು ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಜೆರಾಕ್ಸ್ ಕಾಪಿ, ಡ್ರೈವಿಂಗ್ ಲೈಸೆನ್ಸ್ ಜೆರಾಕ್ಸ್ ಪ್ರತಿ, ಎರಡೂ ಲ್ಯಾಂಗ್ವೇಜಲ್ಲೂ ಹೇಳ್ತಾ ಇದ್ದೀನಿ. ಡ್ರೈವಿಂಗ್ ಲೈಸೆನ್ಸ್ ಜೆರಾಕ್ಸ್ ಪ್ರತಿ ಅಥವಾ ಜೆರಾಕ್ಸ್ ಕಾಪಿ. ಎರಡನೇದು ಬಂದು ಸ್ವಂತ ವಾಹನವಿದ್ದಲ್ಲಿ, ಅಂದರೆ ಓನ್ ವೆಹಿಕಲ್ ಇದ್ದರೆ 4 ವೀಲರ್ದು, ಸೊ ಅದು ರಿಕ್ಷಾ ಆಗಿರ್ಬೋದು, ಟೆಂಪೋ ಆಗಿರ್ಬೋದು, ಪಿಕಪ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಸೊ RC ಜೆರಾಕ್ಸ್ ಕಾಪಿ, RC ಜೆರಾಕ್ಸ್ ಕಾಪಿ. ಎರಡನೇ ಪಾಯಿಂಟ್ ಕ್ಲಿಯರ್ ಆಯಿತಾ? ಸೊ ಕ್ಲಿಯರ್ ಆಗಲಿಲ್ಲ ಅಂದರೆ ಇನ್ನೂ ಒಂದು ಸತಿ ರಿಪೀಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಸ್ಕ್ರೀನ್ ಮೇಲೆ ಕೂಡ ಕೊಡ್ತೀನಿ ನಾನು. ಸೊ ಮೂರನೇದು ಬಂದು ವಾಹನಗಳಲ್ಲಿ ಡ್ರೈವರ್ ಕಂಡಕ್ಟರ್ ಆಗಿದ್ದಲ್ಲಿ, ವಾಹನಗಳಲ್ಲಿ ಡ್ರೈವರ್ ಅಥವಾ ಕಂಡಕ್ಟರ್ ಆಗಿದ್ದಲ್ಲಿ ಅವ್ರನ್ನ DL ಬ್ಯಾಡ್ಜ್ ಅಥವಾ ಜೆರಾಕ್ಸ್, DL ಬ್ಯಾಡ್ಜು ಅಥವಾ ಜೆರಾಕ್ಸ್ ಯಾವುದು ಕೂಡ ಆಗುತ್ತೆ. ಸೊ ಮೂರನೇದಾಯಿತು. ನಾಲ್ಕನೇದು ಬಂದು ಕಳೆದ ವರ್ಷ ವಾರ್ಷಿಕ ಪರೀಕ್ಷೆಯ ಅಂಕಪಟ್ಟಿಯ ಪ್ರತಿಗೆ ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಮಾಡಿರಬೇಕು. ಈ ಅರ್ಥ ಆಯಿತು ಅಂದ್ಕೊತೀನಿ. ಕಳೆದ ವರ್ಷದ ವಾರ್ಷಿಕ ಪರೀಕ್ಷೆ ಇರುತ್ತಲ್ವಾ, ಇವಾಗ ಸೆವೆಂತ್ ಇವಾಗ 8ಗೆ ಬಂದಿದ್ದೀರಾ, 7th ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು. 7th ಬಂದಿದ್ದೀರಾ ಅಂದರೆ 7th ಇದು ಇರುತ್ತಲ್ವ, ಆ ಏನು ನೀವು ಅಂಕಪಟ್ಟಿ ಇರುತ್ತಲ್ವ, ಮಾರ್ಕ್ಸ್ ಕಾರ್ಡ್ ಇರುತ್ತಲ್ವ, ಅದರದ್ದು ಮುಖ್ಯೋಪಾಧ್ಯಾಯರ ಸಹಿ ಖಂಡಿತವಾಗ್ಲೂ ಆಗಿರಬೇಕು. ವಿತ್ ನಿಮಗೆ ಅದು ಸೀಲ್ ಇರುತ್ತಲ್ವ, ಆ ಸೀಲ್ ಕೂಡ ಆಗಿರಬೇಕು. ಸೊ ಇದು 4ನೇದು ಆಯಿತು, ಅರ್ಥ ಆಯಿತು ಅಂದ್ಕೊತೀನಿ. ಸೊ ಹಾಗೆಯೇ 5ನೇದು ಬಂದು ನಿಮಗೆ ಆಧಾರ್ ಲಿಂಕ್ ಮಾಡಿದ ವಿದ್ಯಾರ್ಥಿಯ ಬ್ಯಾಂಕ್ ಪಾಸ್ ಪುಸ್ತಕದ ಪ್ರತಿ. ಆಧಾರ್ ಲಿಂಕ್ ಆಗಿರಬೇಕು ಬ್ಯಾಂಕ್ ಖಾತೆಗೆ. ಆ ವಿದ್ಯಾರ್ಥಿಯ ಒಂದು ಪಾಸ್ಬುಕ್ನ ಒಂದು ಫ್ರಂಟ್ ಪೇಜ್ದ ಒಂದು ಜೆರಾಕ್ಸ್ ಬೇಕಾಗತ್ತೆ. ಸೊ ಹಾಗೆಯೇ 6ನೇದು ಬಂದು ವಿದ್ಯಾರ್ಥಿ ಮತ್ತು ತಂದೆಯ ಆಧಾರ್ ಕಾರ್ಡಿನ ಪ್ರತಿ. ವಿದ್ಯಾರ್ಥಿದು ಹಾಗೆಯೇ ತಂದೆದು ಇಬ್ಬರದು ಕೂಡ ಆಧಾರ್ ಕಾರ್ಡ್ನ ಒಂದು ಜೆರಾಕ್ಸ್ ಕಾಪಿ ಇಡಬೇಕು. ಇಷ್ಟು ಕೂಡ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ, 6 ಡಾಕ್ಯುಮೆಂಟ್ಸು ಬೇಕಾಗತ್ತೆ. ಸೊ ನಿಮಗೆ ಯಾವ ಪ್ರೊಫೆಷನಲ್ಲಿದ್ದೀರಾ ಅದನ್ನ ನೋಡಿಕೊಂಡು ನೀವು ಕೊಡ್ಬೋದು. ಸೊ ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ಹತ್ತಿರದ ಒಂದು ಶ್ರೀರಾಮ್ ಫೈನಾನ್ಸ್ ಇರುತ್ತಲ್ವ, ಆ ಬ್ರ್ಯಾಂಚ್ಗೆ ನೀವು ಅಲ್ಲಿ ಹೋಗಿ ಡೈರೆಕ್ಟಾಗಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಏನು ಡಾಕ್ಯುಮೆಂಟ್ ಬೇಕು ಏನು ಅಂತ ಎನ್ಕ್ವೈರಿ ಮಾಡಿಬಿಟ್ಟು ನೀವು ಅಲ್ಲಿ ಕೊಟ್ಟು ಬರ್ಬೋದು. ಸೊ ಡೇಟ್ ಏನಪ್ಪ ಅಂತಂದರೆ, ಡೇಟ್ ಬಂದು ನಿಮಗೆ ಈ ತಿಂಗಳ 30 ಒಳಗೇ ಇದೆಲ್ಲ ಪ್ರೋಸೆಸ್ ಆಗಬೇಕು. ಸೊ ಅಪ್ಲೈ ಮಾಡ್ಕೊಳ್ಳಿ ಬೇಗ. ಇನ್ನೊಂದು ಸತಿ ರಿಪೀಟ್ ಮಾಡ್ತಾ ಇದ್ದೀನಿ, ಇದೇ ತಿಂಗಳ ಜೂನ್ ಅಂದರೆ 30/6/2024 ಇದು ಲಾಸ್ಟ್ ಡೇಟು ನಿಮಗೆ. ಸೊ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇರುತ್ತೆ. ಸೊ ಬೇಗ ಅಪ್ಲೈ ಮಾಡ್ಕೊಳ್ಳಿ. ತುಂಬ ಯೂಸ್ಫುಲ್ ಆಗಿರೋವಂಥ ಮೆಸೇಜು. ಆದಷ್ಟು ಶೇರ್ ಮಾಡಿ. ಎಲ್ರಿಗೂ ಕೂಡ ಈ ಒಂದು ಅವಕಾಶವನ್ನು ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಇದೇ ಥರ ಯೂಸ್ಫುಲ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಹಾಗೆಯೇ ಶೇರ್ ಅಂತೂ ಖಂಡಿತವಾಗ್ಲೂ ಮಾಡಿ. ಯಾಕೆ ಅಂತಂದರೆ ಇದು ಎಜುಕೇಷನ್ ಪರ್ಪಸ್ಸು ತುಂಬ ಬೇಕಾಗಿರುವಂಥ ಒಂದು ವಿಡಿಯೋ. ಜನಸಾಮಾನ್ಯರಿಗೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಓಕೆ, ಬಾಯ್, ಟೇಕ್ ಕೇರ್.